ವಿಟ್ಲ ಪಟ್ಟಣ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಕರುಣಾಕರ ಗೌಡ ನಾಯ್ತೋಟುರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷೆಯಾಗಿ ಸಂಗೀತ ಪಾಣೆಮಜಲು ಆಯ್ಕೆಯಾದರು. ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಚುನಾವಣಾಧಿಕಾರಿಯಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಮೀಸಲಾತಿ ಅಭ್ಯರ್ಥಿಗಳಿಲ್ಲದ ಕಾರಣ ಬಿಜೆಪಿ ಅಭ್ಯರ್ಥಿ ಕರುಣಾಕರ್ ಗೌಡ ನಾಯ್ತೋಟು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಸಂಗೀತ ಪಾಣೆಮಜಲು ಹಾಗೂ ಕಾಂಗ್ರೆಸ್ನ ಪದ್ಮಿನಿಯವರು ನಾಮಪತ್ರವನ್ನು ಸಲ್ಲಿಸಿದರು. ಬಿಜೆಪಿ, ಕಾಂಗ್ರೆಸ್, ಎಸ್ಡಿಪಿಐ ಸೇರಿ ಒಟ್ಟು 18 ಸದಸ್ಯ ಬಲವನ್ನು ಹೊಂದಿರುವ ವಿಟ್ಲ ಪಟ್ಟಣ ಪಂಚಾಯತ್ನಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಂಗೀತ ಪಾಣೆಮಜಲು ಅವರು ದಕ್ಷಿಣ ಕನ್ನಡ ಸಂಸದರಾದ ಬ್ರಿಜೇಶ್ ಚೌಟ ಅವರ ಮತ ಸೇರಿ ಒಟ್ಟು 13 ಮತವನ್ನು ಪಡೆದರೆ, ಕಾಂಗ್ರೆಸ್ನ ಪದ್ಮಿನಿಯವರು ಎಸ್ಡಿಪಿಐ ಅಭ್ಯರ್ಥಿಯ 1 ಮತ ಸೇರಿ ಒಟ್ಟು 6 ಮತವನ್ನು ಪಡೆದರು. ಈ ಮೂಲಕ ಬಿಜೆಪಿಯ ಸಂಗೀತ ಪಾಣೆಮಜಲು ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ವಿಟ್ಲ ಪಟ್ಟಣ ಪಂಚಾಯತ್ಗೆ ಚುನಾವಣೆ ಮುಗಿದ 2.5 ವರ್ಷದ ಬಳಿಕ ಆಡಳಿತ ಭಾಗ್ಯ ಒದಗಿ ಬಂದಿದೆ. ಚುನಾವಣೆಯ ಸಂದರ್ಭದಲ್ಲಿ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ, ಮಾಜಿ ಶಾಸಕರಾದ ಸಂಜೀವ ಮಠಂದೂರು, ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ದಯಾನಂದ ಶೆಟ್ಟಿ ಉಜಿರೆಮಾರ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಬೊಟ್ಯಾಡಿ, ಕಾಂಗ್ರೆಸ್ ಮುಖಂಡ ಎಂಎಸ್ ಮೊಹಮ್ಮದ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳೀಧರೈ ಮಠಂದಬೆಟ್ಟು, ಪ್ರವೀಣ್ ಚಂದ್ರ ಆಳ್ವ ಸೇರಿದಂತೆ ಉಭಯ ಪಕ್ಷಗಳ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಅದರಲ್ಲಿ ವಿಠಲ ಪಟ್ಟಣ ಪಂಚಾಯತ್ ಅದರಲ್ಲಿ ಇರಲಿಲ್ಲ. ಅದನ್ನು ಸೇರಿಸಿ ಅದಕ್ಕೆ 100 ಕೋಟಿಯನ್ನು ಸೇರಿಸಿ 1,010 ಕೋಟಿ ರೂಪಾಯಿ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ತಂದಿದ್ದೀವಿ. ವಿಠಲ ಪಟ್ಟಣ ಪಂಚಾಯತ್ ಅದು ಕೊಡುವಂತಹ ಕೆಲಸ ಆಗ್ತದೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ನಿಮಗೆ ಗೊತ್ತು ಎಷ್ಟು ಅನುದಾನಗಳು ಬರ್ತದೆ. ಅದರಲ್ಲೂ ವಿಠಲ ಪಟ್ಟಣ ಪಂಚಾಯತ್ಗೆ ಸುಮಾರು 12ರಿಂದ 15 ಲಕ್ಷ ರೂಪಾಯಿ ಬರುವಂತದ್ದು. ಅದಕ್ಕಿಂತ ಜಾಸ್ತಿ ಏನು ಬರುವುದಿಲ್ಲ. ಇಲ್ಲಿ ಏನಾದ್ರೂ ಈಗ ಅಭಿವೃದ್ಧಿ ಆಗ್ತದೆ ಶಾಸಕರ ನಿಧಿಯಿಂದ ನಾವು ತರುವಂತಹ ಕೆಲಸ ಆಗಿ ಅವತ್ತು ಪರಿವರ್ತನೆ ಆಗಿತ್ತು. ಇವತ್ತು ಅದೇ ರೀತಿಯಾಗಿ ಅದನ್ನು ಮುಂದುವರಿಸುವಂತ ಕೆಲಸವನ್ನು ನಮ್ಮ ಪಟ್ಟಣ ಪಂಚಾಯತಿನ ನೂತನ ಅಧ್ಯಕ್ಷರಂತ ಕರುಣಾಕರ್ ಹಾಗೂ ಸಂಗೀತ ಅವರು ಮಾಡಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಗರದ ಕೆಲವು ಮೂಲಭೂತ ಸಮಸ್ಯೆಗಳು ಇವತ್ತು ಏನದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕೋ ಆ ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಒಟ್ಟು ಭ್ರಷ್ಟಾಚಾರ ಮುಕ್ತವಾದಂತ, ಜನಹಿತವಾದಂತ, ಜನಪರವಾದಂತ ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಈ ಒಂದು ವಿಟ್ಲ ಪಟ್ಟಣ ಪಂಚಾಯತ್ ಕರುಣಾಕರ್ ನಾಯ್ತೋಟು ಮುಖಾಂತರ ನೀಡ್ತದೆ ಎನ್ನುವಂತ ಮಾತನ್ನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ನಮಗೆಲ್ಲ ಅತ್ಯಂತ ಸಂತೋಷ ಆಗಿದೆ. ಅಧ್ಯಕ್ಷರಾಗಿ ಶ್ರೀ ಕರುಣಾಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮ ಪಾರ್ಟಿಯ ಶ್ರೀಮತಿ ಸಂಗೀತ ಅವರು ಚುನಾಯಿತರಾಗಿದ್ದಾರೆ. ನಮಗೆ ಅತ್ಯಂತ ವಿಶ್ವಾಸ ಇದೆ. ಕರುಣಾಕರ್ ಮತ್ತು ಸಂಗೀತ ಅವರು ಇಬ್ರು ಎಲ್ಲ ಸದಸ್ಯರನ್ನ ಒಟ್ಟು ತೆಗೆದುಕೊಂಡು ಹೋಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತದ ಕಡೆಗೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲರ ವಿಕಾಸಕ್ಕಾಗಿ ಎಲ್ಲರ ಪ್ರಯಾಸವನ್ನ ಎಲ್ಲರ ಒಟ್ಟು ತೆಗೆದುಕೊಂಡು ಹೋಗಿ ವಿಟ್ಲ ಪಟ್ಟಣ ಪಂಚಾಯತ್ನ ಅಭಿವೃದ್ಧಿಗೋಸ್ಕರ ವಿಟ್ಲ ಪಟ್ಟಣ ಪಂಚಾಯತ್ನ ಮಹಾಜನತೆ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದೆ ಆ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಮ್ಮ ವಿಟ್ಲ ಪಟ್ಟಣ ಸದಸ್ಯೆಯಾಗಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಾತೃಪಕ್ಷವಾದ ಭಾರತೀಯ ಜನತಾ ಪಾರ್ಟಿಗೆ ಮೊದಲನೆಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಪಟ್ಟಣ ಪಂಚಾಯತಿಯ ಮೊದಲನೇ ಅವಧಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂತಹ ಹಿರಿಯ ಪಾಲಕರಿಗೆಲ್ಲರಿಗೂ ಧನ್ಯವಾದಗಳನ್ನು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.